ನಮಸ್ತೆ ಕರ್ನಾಟಕ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ 21ನೇ ಕಂತು ನವೆಂಬರ್ 19ರಂದು ಜಮಾ ಆಗಲಿವೆ ಅಂತ ಮೊದಲನೇ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ. ಅದೇ ರೀತಿ ಹಣ ಅವತ್ತು ಜಮಾ ಕೂಡ ಆಗಿತ್ತು. ಅದೇ ರೀತಿ ಈಗ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿಯ 22ನೇ ಕಂತಿನ ಬಗ್ಗೆ ಸೂಚನೆಯನ್ನು ಕೇಂದ್ರ ಸರ್ಕಾರ ನೀಡಿದೆ. ಅದೇನು ಅಂತ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, 21 ಕಂತುಗಳಲ್ಲಿ 1.89 ಲಕ್ಷ ಕೋಟಿಯನ್ನು ವರ್ಗಾಯಿಸಲಾಗಿದೆ. 11 ಕೋಟಿಗೂ ಹೆಚ್ಚು ರೈತರು ಫಲಾನುಭವಿಗಳಾಗಿದ್ದಾರೆ ಮತ್ತು ಇದರಿಂದ ಡ್ರಾಪ್ಔಟ್ ಪ್ರಮಾಣ 12% ಕಡಿಮೆ ಆಗಿದ್ದು, ಫಸಲ್ ಉತ್ಪಾದನೆಗೆ 18% ಹೆಚ್ಚಾಗಿದೆ. ಡಿಬಿಟಿ ಮೂಲಕ ಹಣ ನೇರವಾಗಿ ಖಾತೆಗೆ ಜಮಾ ಆಗಲಿದ್ದು, ಈ KYC ಮತ್ತು ಆಧಾರ್ ಬ್ಯಾಂಕ್ ಲಿಂಕ್ ಪೂರ್ಣಗೊಳಿಸಿದವರಿಗೆ ತಕ್ಷಣ ಲಾಭ ಸಿಗುತ್ತೆ. 2026ರಲ್ಲಿ 12 ಕೋಟಿ ರೈತರಿಗೆ ವಿಸ್ತರಣೆಯಾಗಿ ಇದು ಗ್ರಾಮೀಣ ಆರ್ಥಿಕತೆಯ ಚಾಲನೆಯನ್ನು ನೀಡುವುದು. ಕೇಂದ್ರ ಸರ್ಕಾರ ಕೊಟ್ಟಿರೋ ಮಾಹಿತಿ ಪ್ರಕಾರ PM ಕಿಸಾನ್ ಯೋಜನೆಯ 22ನೇ ಕಂತು 2000 ಬಿಡುಗಡೆ ಆಗುವ ಸಾಧ್ಯತೆ ಫೆಬ್ರವರಿ 2026ರಲ್ಲಿ ಇದೆ. ಇದರಿಂದ 11 ಕೋಟಿ ರೈತರು ಲಾಭ ಪಡೆಯಲಿದ್ದು, 21ನೇ ಕಂತು ನವೆಂಬರ್ 2022ರಲ್ಲಿ ಜಮಾ ಆಗಿದೆ. ಬಾಕಿ ಕಂತುಗಳ ಹಣ ಹಂತ ಹಂತವಾಗಿ ಬರುವುದು. ಈ KYC ಪೂರ್ಣಗೊಳಿಸದಿದ್ದರೆ ಕಂತು ಅಡ್ಡಗಟ್ಟಿ, ಆದರೆ CSC ಸೆಂಟರ್ಗಳಲ್ಲಿ 5 ನಿಮಿಷದಲ್ಲಿ ಇದನ್ನು ಪೂರ್ಣಗೊಳಿಸಬಹುದು. ಆಧಾರ್ ಬ್ಯಾಂಕ್ ಲಿಂಕ್ ಮತ್ತು ಭೂಮಿ ದಾಖಲೆ ದೃಢೀಕರಣ ಅಗತ್ಯ ಇರುತ್ತೆ ಮತ್ತು 2025ರಲ್ಲಿ 2 ಕೋಟಿ ಈ KYC ಪೂರ್ಣಗೊಂಡು 400 ಕೋಟಿ ಕಂತುಗಳನ್ನು ಬಿಡುಗಡೆ ಮಾಡಲಾಗಿತ್ತು. ಈ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಲಾಭ ಪಡೆಯೋಕೆ ಕೆಲವು ಸರಳ ನಿಯಮಗಳನ್ನು ನೋಡ್ಕೊಳ್ಳಿ. ನಿಮ್ಮ ಜಮೀನಿನ ಸ್ಥಿತಿ 2 ಹೆಕ್ಟೇರ್ಗಿಂತ ಕಡಿಮೆ ಜಮೀನು ಹೊಂದಿರಬೇಕಾಗುತ್ತೆ. ಆರ್ಥಿಕ ಮಿತಿ ಅಂತ ಅಂದರೆ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಸರ್ಕಾರಿ ನೌಕರರು ಅಥವಾ ಅವರ ಕುಟುಂಬದವರು ಅರ್ಜಿಯನ್ನು ಸಲ್ಲಿಸಲಾರರು. SC ST OBCಗೆ ಆದ್ಯತೆಯನ್ನು ನೀಡಲಾಗಿದೆ. ಈ PM ಕಿಸಾನ್ ಯೋಜನೆಯ ನೋಂದಣಿಯನ್ನು ಮಾಡ್ಕೋಬೇಕಂತ ಅಂದರೆ pmkisan.government.in ನಲ್ಲಿ ನೋಂದಣಿಯನ್ನು ಮಾಡ್ಕೊಳ್ಬಹುದು. ಅರ್ಜಿ ಸಲ್ಲಿಕೆಗೆ ಈ ದಾಖಲೆಗಳನ್ನು ಸಿದ್ಧಪಡಿಸಿ ಡಿಜಿಟಲ್ ರೂಪದಲ್ಲಿ ನಿಮಗೆ ಸುಲಭವಾಗಿ ಸಿಗುತ್ತೆ. ಆಧಾರ್ ಕಾರ್ಡ್, RTC, ಬ್ಯಾಂಕ್ ಪಾಸ್ಬುಕ್, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಪಾಸ್ಬುಕ್ ಸೈಜ್ ಫೋಟೋಸ್, ಫೋನ್ ನಂಬರ್ ಮತ್ತು ಇಮೇಲ್ ID ಬೇಕಾಗುತ್ತೆ. ಈ ಎಲ್ಲ ದಾಖಲೆಗಳನ್ನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಕೂಡ ಮಾಡ್ಬೋದು. ಮತ್ತು pmkisan.government.in ಡಿಜಿಟಲ್ ವೆರಿಫಿಕೇಷನ್ ಮೂಲಕ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತೆ. ನೋಡಿ ಸ್ನೇಹಿತರೆ, 2025ರಲ್ಲಿ 90% ಅರ್ಜಿಗಳನ್ನು ಡಿಜಿಟಲ್ ಮೂಲಕವೇ ಪೂರ್ಣಗೊಳಿಸಲಾಗಿದೆ. ನಿಮ್ಮ PM ಕಿಸಾನ್ ಯೋಜನೆಯ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳೋದು ಅತಿ ಸುಲಭವಾದ ಕೆಲಸ. pmkisan.government.inಗೆ ಭೇಟಿ ನೀಡಬೇಕಾಗುತ್ತೆ. ಅಲ್ಲಿ ಮೇಲೇನೆ ನೋ ಇಯರ್ ಸ್ಟೇಟಸ್ ಅಂತ ಇರುತ್ತೆ, ಅದನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಮೊಬೈಲ್ ನಂಬರನ್ನು ನಮೂದಿಸಿ OTP ಬರುತ್ತೆ, ಅದನ್ನು ದೃಢೀಕರಿಸ್ಕೊಳ್ಳಿ. ಆಮೇಲೆ ಅಲ್ಲಿ ನಿಮ್ಮ ಅಕೌಂಟ್ನ ಪರಿಸ್ಥಿತಿ ಏನಿದೆ ಅಂತ ಅದು ತೋರಿಸುತ್ತೆ. ಅಲ್ಲಿ ನೋಂದಣಿ ಮಾಡೋಕ್ಕೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೈಯಕ್ತಿಕ ಮತ್ತು ಜಮೀನಿನ ವಿವರಗಳನ್ನು ಭರ್ತಿ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಈ KYCಯನ್ನು ಪೂರ್ಣಗೊಳಿಸಿ. ಈ KYC ಪೂರ್ಣಗೊಳಿಸಿದ್ದರಿಂದ 2025ರಲ್ಲಿ 2 ಕೋಟಿ ಈ KYC ಪೂರ್ಣಗೊಂಡು 4,000 ಕೋಟಿ ಕಂತುಗಳನ್ನು ಬಿಡುಗಡೆ ಮಾಡಲಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಒಂದು ಶೇರಿಂಗ್ನಿಂದ ಯಾರು ಬೇಕಾದರೂ 2,000 ಗಳಿಸಬಹುದು. ನಮಸ್ತೆ.